ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಿರೋ ಅಂಥ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಳ್ಳಿ. ತುಂಬಾ ಕೆಲವೇ ಪದಾರ್ಥಗಳಿಂದ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಮಾಡ್ಕೊಬೋದು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮಗಳ ಹತ್ರ ಎಲ್ಲ ಒಂದು ರಿಕ್ವೆಸ್ಟು, ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನಲ್ಲಿ 4 ಸ್ಪೂನ್ನಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕಾಗುತ್ತೆ. ಕೆಂಪು ಮೆಣಸಿಕಾಯಿ 3 ಮೆಣಸಿಕಾಯಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ. ನೀವು ಕೆಂಪು ಮೆಣಸಿಕಾಯಿ ಅಂದರೆ ಹಣ್ಣು ಮೆಣಸಿಕಾಯಿ ಇಲ್ಲ ಅಂದರೆ ಹಸಿರು ಮೆಣಸಿಕಾಯಿ ಕೂಡ ಹಾಕೊಬೋದು. ಜೊತೆಗೆ 3 ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಈರುಳ್ಳಿ ಉದ್ದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಹಾಗೆ ನೀವು 1 ಸ್ಪೂನಷ್ಟು ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಕಸ್ತೂರಿ ಮೇಥಿನ 1 ನಿಮಿಷ ಫ್ರೈ ಮಾಡ್ಕೊಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಬೇಗ ಅಂದರೆ ತುಂಬ ಬೇಗ ಆಗಿಬಿಡುತ್ತೆ. ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 30 ಸೆಕೆಂಡಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಆದಷ್ಟು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬಾ ಸಣ್ಣ ಕಟ್ ಮಾಡೋದು ಬೇಡ, ಯಾಕಂದರೆ ತಿಂತಾ ಇರುವಾಗ ಅದು ಅನ್ನದ ಮಧ್ಯೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಕ್ಯಾಪ್ಸಿಕಮ್ನ ನೀವಿಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಬೇಕು. ತೀರಾ ಸಾಫ್ಟ್ ಆಗೋ ತನಕ ಬಿಡಬಾರ್ದು ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ 2 ಟೊಮೊಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಟೊಮೊಟೊ ಹಣ್ಣು ಹಾಕಿದ್ಮೇಲೆ ಮತ್ತೆ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಹಣ್ಣು ತುಂಬಾ ಸಾಫ್ಟ್ ಆಗಬೇಕು ಅಂತ ಹೇಳಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಬೇಡಿ, ಯಾಕಂದರೆ ಕ್ಯಾಪ್ಸಿಕಮ್ಮು ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ನಾವಿಲ್ಲಿ ಕ್ಯಾಪ್ಸಿಕಮ್ ರೈಸ್ ಮಾಡುವಾಗ ಕ್ಯಾಪ್ಸಿಕಮ್ ತುಂಬ ಸಾಫ್ಟ್ ಆದರೆ ಚೆನ್ನಾಗಿ ಬರಲ್ಲ. ಆದಷ್ಟು ಅರ್ಧನೇ ಸಾಫ್ಟ್ ಆದರೆ ಸಾಕು. ಕ್ಯಾಪ್ಸಿಕಮ್ಮು ನಾವು ತಿನ್ನುವಾಗ ಅದು ಅರ್ಧ ಬೆಂದಿದ್ರೇ ಅದು ರುಚಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನು ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಈ ಥರ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಟೊಮೊಟೊ ಹಣ್ಣು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಕರೆಕ್ಟಾಗಿ 5 ನಿಮಿಷದಲ್ಲಿ ಕ್ಯಾಪ್ಸಿಕಮ್ ರೈಸು ರೆಡಿ ಆಗಿಬಿಡುತ್ತೆ. ನೀವು ಇದಕ್ಕಿಂತ ಮುಂಚೆ ಅಂದರೆ ಈ ಗ್ರೇವಿ ಮಾಡೋದಕ್ಕಿಂತ ಮುಂಚೆ ರೈಸ್ ಮಾಡಿ ಆರಿಸಿ ರೆಡಿ ಮಾಡಿ ಇಟ್ಕೊಬೇಕು. ಇಷ್ಟೆಲ್ಲ ಪದಾರ್ಥ ಹಾಕಿದ್ಮೇಲೆ ಹೆಚ್ಚು ಕಮ್ಮಿ ಮತ್ತೆ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಒಂದು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ಉಪ್ಪು ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಜಾಸ್ತಿ ಆದರೆ ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವು ಕಡಿಮೆ ಆದರೆ ಮತ್ತೆ ಇನ್ನೊಂದು ಸಲ ಹಾಕ್ಕೊಬೋದು. ಅದಕ್ಕೋಸ್ಕರ ಉಪ್ಪನ್ನ ಹಾಕಿದ್ಮೇಲೆ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಅರ್ಧ ನಿಮಿಷ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬಾ ರುಚಿಯಾಗಿರುತ್ತೆ. ಮಕ್ಳಿಗಂತೂ ಈ ಥರ ಮಾಡಿಕೊಡಿ. ಸ್ಪೈಸಿ ಆಗಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗಿಂದು ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ತುಂಬ ರುಚಿಯಾಗಿರುತ್ತೆ. ನೀಟಾಗಿ ಆದಷ್ಟು ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾನು ಇದರಲ್ಲಿ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊತಾ ಇದ್ದೀನಿ, ಯಾಕಂದರೆ ಅನ್ನ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿಸ್ಕೊತೀನಿ ಅದೇ ಬಾಣಲಿನಲ್ಲಿ. ಇವಾಗ ಅದಕ್ಕೆ ಅನ್ನನೇ ಹಾಕ್ಕೊತಾ ಇದ್ದೀನಿ. ನಾನು ಅನ್ನನ ಆರಿಸಿಟ್ಕೊಂಡಿರ್ತೀನಿ. ನಿಮಗೆ ಆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ಮಾತ್ರ ಹಾಕ್ಕೊಳ್ಳಿ. ರೈಸ್ನ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಫ್ರೆಂಡ್ಸ್, ಹಾಗೆಯೇ ನಿಮ್ಗೆ ಯಾವುದಾದ್ರೂ ರೆಸಿಪಿಗಳು ಬೇಕು ಅಂದರೆ ವಿಡಿಯೋದ ಕೊನೆಯಲ್ಲಿ ಕಮೆಂಟ್ಸ್ನ ಹಾಕಿ. ಗೊಜ್ಜು ಜಾಸ್ತಿ ಆಯಿತು ಅನ್ನಿಸ್ತು, ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸ್ವಲ್ಪ ರೈಸ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಒಂದು 4-5 ಡ್ರಾಪ್ನಷ್ಟು ನಿಂಬೆಹಣ್ಣು ಇಟ್ಕೊಂಡ್ರೆ ಸಾಕು. ನೀವು ನಿಂಬೆಹಣ್ಣನ್ನು ಗೊಜ್ಜಲ್ಲಿ ಲಾಸ್ಟಲ್ಲಿ ಉಪ್ಪು ಆದಮೇಲೂ ಕೂಡ ಮಿಕ್ಸ್ ಮಾಡ್ಕೊಬೋದು. ನಾನು ಮರ್ತಿದ್ದೆ, ಅದಕ್ಕೋಸ್ಕರ ಅನ್ನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಇರೋದ್ರಿಂದ ತುಂಬಾ ಸ್ಪೈಸಿಯಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ.
ನಮ್ಮನೇಲಂತೂ ಮಕ್ಕಳು 2 ಸಲ ಹಾಕ್ಸ್ಕೊಂಡು ತಿಂದರು. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ತುಂಬಾ ಸಿಂಪಲ್ಲು. ಹಾಗೆಯೇ ಯಾವುದೇ ಸಾಸ್ ಕೂಡ ಯೂಸ್ ಮಾಡೋಂಗಿಲ್ಲ. ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ನೀವು ಮಾಡಿದ್ಮೇಲೆ ವಿಡಿಯೋ ಹೇಗೆ ಬಂತು ಅಥವಾ ನಿಮ್ಮದು ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹಂಚ್ಕೊಳ್ಳೋದು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು.